ಏನಿದು? ಸರಿ, ಯಾಕೆ ಹಾಗೆ ನೋಡುದು? ಬಹುಶಃ ಇಷ್ಟು ಚಂದದ ಹುಡುಗಿಯನ್ನು ಇಲ್ಲಿಯವರೆಗೆ ನೋಡ್ಲಿಲ್ಲ ಅನಿಸ್ತದೆ. ಯಾಕೆ ಇಷ್ಟು ಚಂದದ ಹುಡುಗಿಯನ್ನು ನೋಡ್ಲಿಲ್ವಾ? ನೀನು ಆಚೆ ಈಚೆ ನೋಡಿದೆ ಯಾಕೆ? ನನ್ನನ್ನು ನಿನ್ನ ಅಣ್ಣನಾದಂತಹ ಶ್ರೀರಾಮಚಂದ್ರಮ್ಮ ಇಲ್ಲಿಯವರೆಗೆ ಕಳುಹಿಸಿಕೊಟ್ಟದ್ದು ಯಾಕೆ ಅಂದ್ರೆ ಪಾಪ ಒಬ್ಬನೇ ಇದ್ದಿ. ಒಬ್ಬನೇ ಇರುವುದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ನಾನು ಹಲವು ಕಾಲ ಒಬ್ಬಳೇ ಜೀವನ ಕಳೆದವಳು. ಯಾಕೋ ಏನೋ ಆ ಮನ್ಮಥ ಅರವಿಂದ ಅಶೋಕ ಜೂತ ರೋಮನಿಕ ನಿಲೋತ್ಪಲ ಎನ್ನುವಂತಹ ಪಂಚಬಾಣಗಳನ್ನು ಬಿಡದೆ ನನ್ನ ಮೇಲೆ ಬಿಡ್ತಾ ಇದ್ದಾನೆ. ತಾವು ಬಾಗಿಲಲ್ಲಿ ತೀರಿಸಿಕೊಳ್ಳುವುದಕ್ಕಾಗುವುದಿಲ್ಲ. ತೀರಿಸಿಕೊಳ್ಳಲು ಏನೇ ಮಾರ್ಗ ಆದಷ್ಟು ಬೇಗ ಕೊಡೋಣ. ಬಾ 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 ಹೀಗೆ ಬಂದು ಗಂಡರಾತಿ ಚೆಲುವೆ ನಿನ್ನ ಗಂಡನಾರು ದೇಶವಾವುದು ಉಳ್ಳರೀಗಲೋಚನವು ಅಳ್ಳದೇಶ ರಾಮದೇವರ ಕಂಡುದಲ್ಲಿ ಹೋಗು ಸುಮ್ಮನೆ ಯಾರು ಕಲಿಸಿದ್ದೀನಿ ಹೇಗೆ? ಹೌದಾ? ಅದೇ ಚದುವೆ ಅದರೇನು ಹೆಣ್ಣಿಗೆ ಲಜ್ಜೆಯೇ ಭೂಷಣ. ಅದುವೇ ಇಲ್ಲ ನಿನ್ನಲ್ಲಿ. ಹೌದಾ? ನೀವು ದಾಕ್ಷಿಣಾತ್ಯರಲ್ಲಿ ಹೀಗೆ ಮೇಲೆ ಬಿದ್ದು ಮಾತನಾಡುವುದೇ ಕ್ರಮವ? ಹೇಳು, ನಿನ್ನ ಗಂಡ ಯಾರು? ಯಾವ ದೇಶ? ಅಣ್ಣ ರಾಮನನ್ನು ಎಲ್ಲಿ ನೋಡಿ ಮಾತನಾಡಿಸಿದ್ದು? ಸುಮ್ಮನೆ ದೊಡ್ಡವರ ಹೆಸರು ಹೇಳಿ ನನ್ನನ್ನು ಮರಳು ಮಾಡುವುದು ಬೇಡ. ಹೋಗು, ಹೇಳು, ಹೋಗು. ಹೋಗ್ಲಿಕ್ಕೆ ಬಂದದಲ್ಲ ನಾನು ಸುಳ್ಳು ಹೇಳುವುದಿಲ್ಲ. ಅದು ಅಲ್ಲೆರಡು ಕರ್ಣ ಕೊಟ್ಟಿರೋಗಳು ಕಾಣ್ತಾ ಉಂಟು. ಅಲ್ಲಿ ನಿನ್ನ ರಾಮ ಇದ್ದಾನೆ, ಅವರೊಟ್ಟಿಗೆ ಸೀತೆ ಇದ್ದಾಳೆ. ನೀನು ಒಬ್ಬನೇ ಇದ್ದೀಯಂತೆ, ಹೆಂಡತಿ ಬೇರೆ ಇಲ್ಲಂತೆ. ಹಾಗಾಗಿ ನಿನ್ನೊಟ್ಟಿಗೆ ಬರಬೇಕು ಅಂತ ನನಗೆ ಆಸೆ. ಹೆಚ್ಚೇನಿಲ್ಲ. ನಾನು ಮನೆಯಲ್ಲಿ ಅಲ್ಲಿ ಬದಿಯದೊಂದು ನಾನು ಈಗ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿರುವ ವಿಷಯ ಅಣ್ಣನಿಗೆ ತಿಳಿದೇ ಇದೆ. ಅಣ್ಣನೇ ಹೇಳಿದ್ದು. ಆದ್ದರಿಂದ ಅವನು ಹೀಗೆ ಹೇಳಿ ಕಳುಹಿಸಲು ಸಾಧ್ಯವೇ ಇಲ್ಲ. ನೀನು ಎಷ್ಟೇ ಹೇಳಿದರು, ಹೇಗೆ ಹೇಳಿದರು ನಾನು ನಂಬುವುದೇ ಇಲ್ಲ. ಅಯ್ಯೋ, ರಾಮನಾಣೆ, ನನ್ನ ಆಣೆ, ನಿನ್ನ ಆಣೆ ನಿಂತಿದೆ. ನನ್ನ ಆಣೆ ಹಾಕಬೇಡ. ಯಾವ ಆಣೆಯೂ ಬೇಡ, ಭಾಷೆಯೂ ಬೇಡ. ರಾಮನೆಂದರೆ ನನಗೆ ತಂದೆಯ ಸಮಾನ. ಅವನು ಹೇಳಿದರೆ ನಾನು ಬ್ರಹ್ಮಚರ್ಯವನ್ನು ಬಿಡಲೂ ಬಲ್ಲೆ. ಆದರೆ ನೀನು ಅವನ ಗುರುತನ್ನು ತಂದರೆ ಮಾತ್ರ ಮುಂದಿನ ಮಾತು. ಇಲ್ಲವಾದರೆ ಬಂದ ದಾರಿಗೆ ಸುಂಕವಿಲ್ಲ ಎಂದುಕೊಂಡು ನಿನ್ನ ದಾರಿಯನ್ನು ಹಿಡಿ. ನಡೆ ನಡೆ. ಗುರುತು ಅಷ್ಟೇ ಅಲ್ವಾ? ಒಂದು ಕೆಲಸ ಮಾಡುವ. ಈಗ ನಾನು ನೀನು ಕೈ ಹಿಡಿದುಕೊಂಡು ಅಲ್ಲಿಯವರೆಗಾಗಿ ಹೋಗೋಣ. ನಾನು ಸಮರ್ಥಿಸಿ ಹೇಳ್ತೇನೆ, ರಾಮನೇ ನನ್ನನ್ನು ಕಲಿಸಿಕೊಟ್ಟದ್ದು. ಎಲ್ಲ ಏನೂ ಬೇಡ. ಅಗತ್ಯ ಇರುವುದು ಈಗ ನಿನಗೆ. ಹೌದು, ನೀನೇ ಹೋಗಿ ರಾಮನ ಗುರುತನ್ನು ತಂದು ತೋರಿಸು. ಇದೇ ನನ್ನ ಕೊನೆಯ ಮಾತು. ತಂದು ಕೊಟ್ರೆ ಹೋಗು. ತಂದು ಕೊಟ್ರೆ ಮುಂದಿನ ಮಾತು. ಆಯ್ತು. ನೀನು ಒಪ್ಪುದ್ರೆ ನೀನು ಅಪ್ಪ ಅಂತ ಗುರುತು ತರ್ತೇನೆ. ಬ್ರಹ್ಮಚಾರಿತ್ವ ಸಾಕಾರಿಸುತ್ತಿದೆ ತಮ್ಮನಿಗೆ. ಬೇಕಾದೆ ಗುರುತ ಆತನಿಗೆ ಪಾಲಿಸೈಯ ವಿವೇಕಾದ ದಾನೂಜ ಲಕ್ಷ್ಮಣಗೆ. ನೀನೇನು ಹೇಳುವುದು? ಏಕಮತ್ಯ ಇದೆ, ಹಾಗೆ ಆಗುದಿಲ್ಲ ಅಂತ ಅವ ಹೇಳುವುದು. ಅನ್ನ ಹೇಳಿದರೆ ನನ್ನ ನಂಬುದಿಲ್ಲ ಅಂತ ನಾನೇನು ಕಾಲ್ಸಿದೆ ನಿನಗೆ. ನೀನಿಂದ ಅಲ್ಲಿ ಓದಿದ್ದು, ಅಲ್ಲಿಂದ ಇಲ್ಲಿ ಓದಿದ್ದು, ನನ್ನ ಮೇಲೆ ಹೌದು ಆಯ್ತು ಅಲ್ವಾ? ಈಗ ನಿನಗೆ ಅವಳು ಇನ್ನೊಮ್ಮೆ ನಗಾಡಿದ್ರೆ ಉಂಟಲ್ಲ, ನನಗೆ ಏನು ಮಾಡ್ತೀನಿ. ನಾನೇನು ಕಾಲ್ಸಿದೆ ನಿನಗೆ. ಒಂದು ಪಾಪದ ಹೆಣ್ಣುಮಗಳು ಕಾಡಿನಲ್ಲಿ ಸಿಕ್ಕಿದ್ದಾಳೆ ಅಂತ ನೀನು ಕೆಲವೊಂದು ಮಾಡುವುದು, ಅವ ಇನ್ನೊಂದು ಮಾಡುವುದು. ಏನಾಯ್ತು? ಬ್ರಹ್ಮಚರ್ಯದ ವ್ರತ ಅಂತೆ. ಅವನಿಗೆ ಗುರುತ ಬೇಕಂತೆ. ಗುರುತ ನನ್ನ ಮೇಲೆ ನಂಬಿಕೆ ಇಲ್ವ ಅವನಿಗೆ? ನನ್ನ ತಮ್ಮನನ್ನು ಕಂಡಿದ್ಯಲ್ಲ ನೀನು? ಹೌದು. ಏನು ಹೇಳಿದ? ಅವನಿಗೆ ಗುರುತ ಬೇಕಂತೆ. ಗುರುತ ಬೇಕಂತ ಅವನಿಗೆ ನೀನು ಅಣ್ಣನ ಸಮಾನಂತೆ, ಆ ತಂದೆ ಸಮಾನಂತೆ. ಅವನು ನೀನು ಹಾಗೆ ಹೇಳುವುದಿಲ್ಲಂತೆ. ದುಡ್ಡು ಅವರು ಹೇಳಿದ. ಏನು ಗುರುತ ಬೇಕಂತ? ಈಗ ನನಗೆ ಏನಾದ್ರು ಗುರುತ ಬೇಕು. ಈಗ ನೀನು ಬಿಲ್ ಕೊಡ್ತೀಯ? ಬಿಲ್ಲು ಕೊಟ್ರೆ ನನಗೆ ಬೇಕಲ್ಲ. ಕೆಲವರಿಗೆ ಅವರವರ ಬಿಲ್ಲಿನ ಮೇಲೆ ಇರುವಂತಹ ಅಭಿಮಾನ. ಇದು ಕೊಡಿ. ನಿನಗೆ ಗುರುತ ಕೊಡೋದಿಲ್ಲ. ಗುರುತ ಕೊಡು. ಅದಕ್ಕೆ ಏನು ಮಾಡೋಣ ಅಂದ್ರೆ
ಉಪಾಯ ಏನಾದ್ರು ಕಂಡು ಹುಡ್ಕೋಣ. ಹಾ ಹೇಳು. ಈಗ ನಿನಗೆ ಗುರುತಬೇಕಲ್ಲ. ಸರಿ ಈಗ ಒಂದು ಎಲೆ ಸಿಕ್ಕು ತರ್ತೇನೆ. ಒಂದು ಎಲೆ ತೆಗೆಯಲ್ಲಿ ಎಲೆಯಲ್ಲಿ ಬರ್ಬೇಕು ನಾನು. ಎಲೆಯಲ್ಲಿ ಬರ್ಬೇಕು, ನೀನೇ ಬರ್ಕೊಂಡು ಹೋಗ್ಬೋದಲ್ಲ. ಒಂದು ಸರಿ ಆ ಬಾಣದಲ್ಲಿ ಸ್ವಲ್ಪ ನಗಲೆ ಆದ್ರೆ ತಲೆ ಮೇಲೆ ಬರ್ದು. ಅದು ಬ್ರಹ್ಮನ ಕೆಲಸ. ಬ್ರಹ್ಮ ನಿನ್ನ ಹಣೆಯಲ್ಲಿ ಬರದಾಗಿದೆ, ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಹೇಳಿ. ಅದನ್ನು ಬಿಟ್ಟು ಅದು ನೀನೇ ನಿನ್ನ ಕೈಯಲ್ಲಿ ಬರ್ಕೊಳ್ಬೋದಲ್ಲ. ಈ ಕೈಲಿ ಈ ಕೈಲಿ ಬರಲಿಕ್ಕೆ ಬರುದಿಲ್ಲ. ಅದು ಬರುದಿಲ್ಲ, ಅದು ನಾವು ಏನಾದ್ರೂ ಮಾಡಿ ಬೇರೆಯವ್ರದ್ದು ಕಲ್ಸ್ಕೊಂಡು ಆಗ್ತದೆ. ಸರಿ ನನ್ನ ಬೆನ್ನಲ್ಲಿ ನನಗೆ ಬರಲಿಕ್ಕೆ ಆಗುದಿಲ್ಲ ಅಲ್ಲ. ನನ್ನ ಬೆನ್ನಲ್ಲಿ ನನಗೆ ಬರಲಿಕ್ಕೆ ಹೌದು, ನಿನಗೆ ಆಗುದಿಲ್ಲ. ಹಾಗಾದ್ರೆ ನಾನು ಬೆನ್ನಲ್ಲಿ ಬರೀತೇನೆ. ತಿರುಗಿ ನೋಡುವ. ಅಯ್ಯೋ ಛೀ, ಮುಂದೆ ಭಾವ ಆಗುವವನಿಗೆ ಬೆನ್ನು ತೋರಿಸುದು ನಾನು. ನೀನು ನನಗೆ ಬೆನ್ನು ತೋರಿಸುವುದು ಬೇಡ, ನೀನು ನನಗೆ ನಮಸ್ಕಾರವನ್ನು ಮಾಡು. ನಾನು ಅಷ್ಟರಲ್ಲೇ ನಿನ್ನ ಬೆನ್ನಲ್ಲಿ ಗುರುತವನ್ನು ಬರೆದು ಬಿಡ್ತೇನೆ. ಹೌದಾ? ನಮಸ್ಕಾರ ಮಾಡ್ತೇನೆ. ಮಾಡ್ತೀನಿ ಮಾಡ್ತೀನಿ. ನಾನು ನಮಸ್ಕಾರ ಮಾಡುವ ಎತ್ತಲಾದ್ರೂ ಕಾಲು ಮುಟ್ಟುವ ಅಂತ ಈಗ ನಿನ್ನ ಬೆನ್ನಲ್ಲಿ ಎಲ್ಲ ಬರೆದಿದ್ದೇನೆ. ಗೊತ್ತೇ ಆಗಲಿಲ್ಲ. ನೀನು ಬರೆದದ್ದನ್ನು ನೋಡಿದ ಕೂಡಲೇ ನೀನು ನಾನು ವರಿಸ್ತೇನೆ. ಹೌದಾ? ಅದಕ್ಕೆ ನಿನಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಇನ್ನೇನು ಹೆದರಬೇಡ, ಹೋಗು, ಬೇಗ ಹೋಗು, ಬೇಗ ಹೋಗು. ಇದು ಆದ್ರೆ ಸರಿ, ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ? ನಾನು ಹೆಣ್ಣಾಗಿರುವುದಿಲ್ಲ, ಮತ್ತೆ ನಾನು ಹೆಂಡತಿಯಾಗೆ ಬರ್ತೇನೆ, ಕಟ್ಕೊಂಡೆ ಬರ್ತೇನೆ. ಹೌದಾ? ಗೊತ್ತಾಯ್ತಲ್ಲ? ಆಯ್ತಾಯ್ತು. ಹೋಗ್ತೇನೆ. ಆಯ್ತು. ಇದಾಗ್ತದಲ್ಲ ಆಧಾರ. ಸರಿ ಸರಿ ಹೋಗ್ತೇನೆ. ಆಯ್ತು. ಸಂತೋಷವಾಗುತ್ತಾ ಇದೆ. ಅದರ ಮೇಲೆ ಬರೆದಿರುವ ನನ್ನ ಅಣ್ಣನ ಆಜ್ಞೆಯನ್ನು ನೋಡಿದ ಮೇಲಂತೂ ನನ್ನ ಮುಂದಿನ ದಾರಿ ನನಗೆ ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಆಧಾರ ಸಿಕ್ಕ ಸರಿ. ಮುಗನಾಗಿ ಮುಗನಿಲ್ಲ ಬೇಡ, ಇದ್ದವಾ